ಬಾಧೆ ಪಡದ ಮನಸ್ಸು ಎಂದೂ ಜೊಳ್ಳಾಗದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ವಾದಗಳೇನೇ ಇರಲಿ, ಔಷಧಗಳೆಷ್ಟೇ ಬರಲಿ, ಆಯುರ್ವೇದ ಎಂದಿಗೂ ಅಲ್ಲಾಡದು. ಸ್ವಲ್ಪ ಮಾತಲ್ಲಿ ಎಲ್ಲರೂ ಮನಸ್ಸು ಗೆಲ್ತಾರೆ. ಹೇಗೆ ಆಯುರ್ವೇದದಲ್ಲಿ ನೋವಿಗೆ ಯೋಗರಾಜ ಗುಗ್ಗುಲು ಇದೆಯೋ, ಎಲ್ಲ ಇಡೀ ಕರ್ನಾಟಕಕ್ಕೆ ಯೋಗರಾಜ ಗುಗ್ಗುಲು ನಮ್ಮೊಂದಿಗೆ ಇವತ್ತು ಇನ್ನೊಬ್ಬ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಭಗವಂತನ 10 ಅವತಾರಗಳಿವೆ. ಅದರಲ್ಲಿ ಒಂದು ಅವತಾರದ ಹೆಸರನ್ನ ಕಜೆಯವರ ಮಾತಾಪಿತೃಗಳು ಅವರಿಗೆ ಇಟ್ಟಿದ್ದಾರೆ. ವಾಮನ ಅವತಾರವೂ ಒಂದು. ನಾನು ಗಿರಿಧರ್ ಕಜೆ ಅವರನ್ನ ಗಿರಿಧರ್ ಕಜೆ ಅಂತ ಕರೆಯೋದಿಲ್ಲ, ಆಯುರ್ವೇದದ ವಾಮನಾವತಾರ ಇದು. ವಾಮನಾವತಾರದ ಬಗ್ಗೆ ತಮಗೆ ಗೊತ್ತೇ ಇದೆ. ಬಲಿ ಚಕ್ರವರ್ತಿ ವರ ಕೇಳಿದಾಗ ಏನಾಯಿತು ಅಂತ ಹೇಳಿ, ಗಿರಿಧರ ಕಜೆಯವರು ನಮ್ಮ ನಾಡನ್ನು ಆವರಿಸಿ ಆಗಿದೆ, ವಿದೇಶದಲ್ಲೂ ಹೆಜ್ಜೆ ಇಡಲಿ, ದಶ ದಿಕ್ಕುಗಳಲ್ಲೂ ಅವರ ಖ್ಯಾತಿ ಪಸರಿಸಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಆಗಲಿಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅಂದರೆ, ದಿವ್ಯತೆಯ ಅರಿತವನು ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾದ, ಸಿದ್ಧನೆಂದರೆ ಯಾರು ಮನವನೋಯಿಸದಾದ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೇಶ ತೋರ್ವಾತ, ಪರಮ ಗುರು ಆಸಾದು ಮುದ್ದು ರಾಮ, ಪರಮ ಗುರು ಆಸಾದು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರುನುಡಿಗಳೊಂದಿಲ್ಲ, ಮನದಿ ತನ್ನದಿರುವುದನ್ನೆಲ್ಲ ಮರೆತು ನಿಂತವ ಆತ, ಸಂತನೆಂದರೆ ಯೋಗಿ ಮುದ್ದು ರಾಮ, ಸಂತನೆಂದರೆ ಯೋಗಿ ಮುದ್ದು ರಾಮ. ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ಜಾತಿ ಮತ ಪಥದಿಂದ ದೂರ ಅವನಾತ್ಮ, ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ, ಶರಣ ಶಿವ ಕಿಂಕರನು, ಶರಣ ಶಿವ ಕಿಂಕರನು ಮುದ್ದು ರಾಮ, ಶರಣ ಶಿವ ಕಿಂಕರನು ಮುದ್ದು ರಾಮ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಉಪ್ಪರಿಗೆ ಹಂಗೇನು ಬರಿಗುಡಿಸಿದೇನು, ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ, ಅವನಾತ್ಮ ನಿರ್ಮಲವೋ ಮುದ್ದು ರಾಮ, ಅವನಾತ್ಮ ನಿರ್ಮಲವೋ ಮುದ್ದು ರಾಮ. ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೀಲ ಬಳಸಿ, ಬಿತ್ತಿ
ಭಕ್ತಿಯ ಬೀಜ ಶ್ರದ್ಧೆ ನೇಗಿನ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆಯತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನದಿ ಯೋಗಿ ಪುಂಗವನಾಗು ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು ಮುದ್ದು ಇವತ್ತು ಸಂತರ ಸಮಾವೇಶದಲ್ಲಿ ಈ ಪಾಮರನನ್ನು ಕರೆದು ನಿಮ್ಮೆಲ್ಲರ ಮುಂದೆ ಸಂಗೀತ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗಿರಿಧರ್ ಕೆಜಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ವಂದನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ. ನಮಸ್ಕಾರ. ಆತ್ಮೀಯರೇ, ಎಲ್ಲರೂ ಗಣ್ಯರು ಡಾಕ್ಟರ್ ಕಜೆಯವರ ಬಗ್ಗೆ ಮಾತಾಡಿದ್ದಾರೆ. ಅವರೆಲ್ಲ ಹೇಳಿದ ವಿಷಯದ ತಾತ್ಪರ್ಯ ಏನು ಅಂತ ಹೇಳಿದರೆ, ನನಗಿಂತ ಎಷ್ಟೋ ಸಾಧನೆ ಮಾಡಿದ ಸಾವಿರ ವೈದ್ಯರು ನಮ್ಮ ದೇಶದಲ್ಲಿದ್ದಾರೆ. ಆಯುರ್ವೇದ ವೈದ್ಯರು, ಅಂತಹ ಎಲ್ಲ ವೈದ್ಯರು ಅಂತಹ ಸಾಧನೆ ಮಾಡಿದವರು. ಹಾಗಾಗಿ ಅವರೆಲ್ಲ ಮಾತಾಡಿದ್ದು ಕಜೆಯ ಬಗ್ಗೆ ಅಲ್ಲ, ಅವರೆಲ್ಲ ಮಾತಾಡಿದ್ದು ಎಲ್ಲ ಸಹಸ್ರ ವೈದ್ಯರ ಬಗ್ಗೆ ಅಂತ ಹೇಳೋದನ್ನು ಈ ವಿಶ್ವ ಆಯುರ್ವೇದ ಸಮ್ಮೇಳನ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊಳ್ಬೋದು. ಆ ಎಲ್ಲ ವೈದ್ಯ ವೃಂದಕ್ಕೆ, ಆ ಋಷಿಮುನಿಗಳ ಪಂಗಡಕ್ಕೆ ಸಮಗ್ರ ದೇಶ ಆಭಾರಿಯಾಗಿರಬೇಕು. ನಾನು ಯಾವಾಗಲೂ ಒಂದು ಮಾತು ಬರಿತಾ ಇರ್ತೇನೆ ಲೇಖನ ಬರೆಯುವಾಗ, ಚರಕ, ಸುಶ್ರುತ ಇತ್ಯಾದಿ ನಮ್ಮ ಪೂರ್ವಜರನ್ನ ನೆನೆಸ್ಕೊಳ್ಳುವಾಗ ಅಥವಾ ಬರೆಯುವಾಗ, ಅವ್ರ ಬಗ್ಗೆ ಬರೆಯುವಾಗ ಒಂದು ಶಬ್ದವನ್ನು ಬರಿತಾ ಇದ್ದೇನೆ. ಎಲ್ಲ ಕಡೆ ನೋಡಿರ್ಬೋದು ನೀವು, ವೈದ್ಯ ವಿಜ್ಞಾನಿ ಋಷಿ ಆಚಾರ್ಯರು ಅಂತ ಮತ್ತು ಲೇಖಕರು ಅಂತ. ಅಂದರೆ ಈಗ ಚರಕ ಅಂತ ಹೇಳಿದ್ರೆ, ಸುಶ್ರುತ ಅಂತ ಹೇಳಿದ್ರೆ ವೈದ್ಯರು ಹೌದು, ಆಚಾರ್ಯರು ಹೌದು, ಋಷಿಗಳು ಹೌದು, ವಿಜ್ಞಾನಿಗಳು ಹೌದು, ಅದ್ರ ಜೊತೆಗೆ ಲೇಖಕರು ಕೂಡ ಹೌದು. ಈಗ ಆಲ್ರೌಂಡರ್ಸ್ ಅಂತ ನಾವು ಕ್ರಿಕೆಟ್ನಲ್ಲಿ ಪ್ರತಿಯೊಂದು ಫೀಲ್ಡ್ನಲ್ಲಿ ಎಲ್ಲ ಕೇಳ್ತೇವೆ. ಆಲ್ರೌಂಡರ್ಸ್ ಆಗಿದ್ದು ಇಡೀ ಜಗತ್ತಿಗೆ ಆಯುರ್ವೇದವನ್ನು ಅವರು ತಲುಪಿಸಿದ್ರಿಂದಾಗಿ ಇವತ್ತು ಆಯುರ್ವೇದ ಅಜರಾಮರವಾಗಿ ಉಳಿದಿದೆ. ಅದು ಬೆಳೀತಾ ಇದೆ, ಇನ್ನಷ್ಟು ಬೆಳೀತದೆ. ಇಡೀ ಜಗದ್ವ್ಯಾಪಿಯಾಗಿ ಇಡೀ ಜನರ ಸಂಪೂರ್ಣ ಆರೋಗ್ಯವನ್ನು ರಕ್ಷಿಸ್ತಾ ಇದೆ. ಅದರ ಆ ಸಂತರ ಸಂತತಿ ಈ ಎಲ್ಲ ವೈದ್ಯರು ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ವೈದ್ಯರ, ಸಾಧಕ ವೈದ್ಯರ ಸಂಕೇತ ರೂಪದಲ್ಲಿ 400 ಮಂದಿ ವೈದ್ಯರಿಗೆ ಆಯುರ್ವೇದ ವಿಶ್ವರತ್ನ ಅವಾರ್ಡನ್ನು ಕೊಟ್ಟು ಸನ್ಮಾನಿಸ್ತಾ ಇದೆ. ಇವರು ಇಷ್ಟೇ ಮಂದಿ ಸಾಧಕರು ಇರೋದಲ್ಲ, ಇವರವರ ಪ್ರತಿರೂಪ ಇಲ್ಲಿ, ಸಾಧಕರ ಸಂಗಮ ಇಲ್ಲಿ ಆಗ್ತಾ ಇದೆ. ಇಂತಹ ಸಾಧಕರು ಸಾವಿರಾರು ಮಂದಿ ದೇಶದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸೆಕೆಂಡ್ ಆಯುರ್ವೇದ ವರ್ಲ್ಡ್ ಸಮ್ಮಿಟ್ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನು ಸಲ್ಲಿಸ್ತದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. डॉक्टर सत्यनारायण भट्ट, डॉक्टर हर्षा NM, रामसुब्रमण्यन त्यागराजन, डॉक्टर धीरज, डॉक्टर प्रकाश L हेगड़े, डॉक्टर अरहंत कुमार A, डॉक्टर हनुमंतराय, डॉक्टर निरंजन मूर्ति, डॉक्टर रविराज कड़ले, डॉक्टर प्रशांत गोखले, डॉक्टर नारायण प्रकाश B, डॉक्टर B कृष्णमूर्ति, डॉक्टर लक्ष्मी नारायण शनॉय, डॉक्टर UP रंजाला, डॉक्टर शंभुलिंगा V तेगी, डॉक्टर सुहास कुमार शेट्टी, डॉक्टर आदिवेश अरकेरी, डॉक्टर चंद्रशेखर AS, K जयप्रकाश, SR सुरेश, विजयेंद्र मारुति, डॉक्टर लक्ष्मी उलकुल, डॉक्टर शकुंतला J पाटिल, डॉक्टर त्रिशाल राव, डॉक्टर जीवनेश्वरಯ್ಯ, डॉक्टर बसवराज M कुलकी पाटिल, डॉक्टर विक्रम S, डॉक्टर वीणा MS, डॉक्टर नागेश KA. Without the brains,
without the ideas, without their selfless activities, the science wouldn't have moved forward in this space and in this regard. Organized by Kaje Ayurvedic Charitable Foundation. Summit